ಪೆನ್ ಡ್ರೈವ್ ಕೇಸಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್. ಕೊನೆಗೂ ರೇವಣ್ಣಗೆ ಸಿಕ್ತು ಜಾಮೀನು. ಕೋರ್ಟ್ ಹಾಕಿದ ಕಂಡೀಷನ್ ಏನೇನು? ಉಲ್ಟಾ ಹೊಡೆದ ಸಂತ್ರಸ್ತೆ ಹೇಳ್ತಿರೋದೇನು? ವೈರಲ್ ಆಗ್ತಿರೋ ವಿಡಿಯೋದಲ್ಲಿ ಇರೋದೇನು? ಇದೇ ಹೊತ್ತಿನ ವಿಶೇಷ. ರೇವಣ್ಣಗೆ ರಿಲೀಫ್, ಮುಂದಿದೆ ಟ್ವಿಸ್ಟ್. ಕಿಡ್ನಾಪ್ ಕೇಸ್ ಬಿಗ್ ಟರ್ನ್. ರೇವಣ್ಣಗೆ ಕೊನೆಗೂ ಜಾಮೀನು. ಕರಾಳ ಜೈಲುವಾಸ ಅಂತ್ಯ. ಏನೆಲ್ಲ ಕಂಡೀಷನ್ಸ್ ಗೊತ್ತಾ? ಉಲ್ಟಾ ಹೊಡೆದ ಸಂತ್ರಸ್ತೆ, ಮಹಾನಾಯಕ ಟ್ವಿಸ್ಟ್, ಪ್ರೀತಮ್ಗೆ ಶಾಕ್. ಪೆನ್ ಡ್ರೈವ್ ಕೇಸ್ನಲ್ಲಿ ದಿನಕ್ಕೊಂದು ತಿರುವು, ಕ್ಷಣಕ್ಕೊಂದು ಟ್ವಿಸ್ಟ್. ಯಾರೂ ಊಹೆ ಮಾಡೋಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಟರ್ನ್. ಪೆನ್ ಡ್ರೈವ್ ಕೇಸ್ ಕೇವಲ ಕೇಸಾಗಿ ಉಳ್ಕೊಂಡಿಲ್ಲ, ಅದೀಗ ದೊಡ್ಡ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಕ್ಲೈಮ್ಯಾಕ್ಸ್ ಮೇಲೆ ಕ್ಲೈಮ್ಯಾಕ್ಸ್ ಸಿಗ್ತಿದೆ. ಪೆನ್ ಡ್ರೈವ್ ಕೇಸ್ನ ಮೂಲಪುರುಷ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನನ್ನೋದು ಗೊತ್ತಿಲ್ಲ. ವಿದೇಶಕ್ಕೆ ಹಾರಿರೋ ಪ್ರಜ್ವಲ್ ಯಾವ ದೇಶದಲ್ಲಿದ್ದಾನೆ ಅನ್ನೋ ಪ್ರಶ್ನೆ ಎಸ್ಐಟಿಯನ್ನು ಕಾಡ್ತಿದೆ. ಎಸ್ಐಟಿಯ ಒಂದು ಟೀಮ್ ಇದೇ ನಿಟ್ಟಿನಲ್ಲಿ ತನಿಖೆ ಮಾಡ್ತಾ ಇದ್ರೂ ಯಾವುದೇ ಉಪಯೋಗವಾಗ್ತಿಲ್ಲ. ಆದರೆ ಎಸ್ಐಟಿ ಮೇನ್ ಟಾರ್ಗೆಟ್ ಅದಲ್ಲ. ಪೆನ್ ಡ್ರೈವ್ನಲ್ಲಿರೋ ವಿಡಿಯೋಗಳನ್ನು ಯಾರು ಲೀಕ್ ಮಾಡಿದ್ರು ಅನ್ನೋದನ್ನ ಕಂಡುಹಿಡಿಯೋದೇ ಎಸ್ಐಟಿಗಿರೋ ಮೇನ್ ಟಾಸ್ಕ್. ಆ ಟಾಸ್ಕ್ನಲ್ಲಿ ತೊಡಕೊಂಡಿರೋ ಎಸ್ಐಟಿ ಅಧಿಕಾರಿಗಳು ದಿನಕ್ಕೊಂದು ಹೊಸ ವಿಚಾರವನ್ನ ಹೊರಗೆ ತರ್ತಾ ಇದ್ದಾರೆ. ದಿನಕ್ಕೊಂದು ಹೊಸ ಟ್ವಿಸ್ಟ್ ಸಿಕ್ತಿದೆ. ಈಗಲೂ ಕೂಡ ಅಂಥದ್ದೇ ಟ್ವಿಸ್ಟ್ ಸಿಕ್ಕಿದೆ. ಪೆನ್ ಡ್ರೈವ್ ಕೇಸ್ ಮತ್ತು ಕಿಡ್ನಾಪ್ ಕೇಸ್ ರೇವಣ್ಣ ಕುಟುಂಬವನ್ನ ಕಾಡ್ತಾ ಇರೋ ಕೇಸ್ಗಳು. ಕಿಡ್ನಾಪ್ ಕೇಸಲ್ಲಿ ರೇವಣ್ಣ ಅರೆಸ್ಟ್ ಆದ್ಮೇಲೆ ರಾಜಕೀಯ ಕೆಸರೆರಚಾಟ ಜೋರಾಗಿತ್ತು. ಅರೆಸ್ಟ್ ಆಗಿರೋ ರೇವಣ್ಣಗೆ ಜಾಮೀನು ಯಾವಾಗ ಸಿಗುತ್ತೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿತ್ತು. ಎಸ್ಐಟಿ ಪರ ವಾದ ಮಾಡ್ತಾ ಇದ್ದ ವಕೀಲರು ತಮ್ಮ ವಾದ ಮಂಡನೆ ಮೂಲಕ ರೇವಣ್ಣಗೆ ಜಾಮೀನು ಸಿಗದಂತೆ ನೋಡಿಕೊಂಡಿದ್ರು. ಈಗ ರೇವಣ್ಣಗೆ ಕಾಲ ಕೂಡಿ ಬಂದಿದೆ. ರೇವಣ್ಣ ಅವರ ಜೈಲುವಾಸ ಅಂತ್ಯವಾಗಿದೆ. ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್ ಜಾಮೀನು ಸಿಗೋ ಹಾಗೆ ನೋಡಿಕೊಂಡಿದ್ದಾರೆ. ಜಾಮೀನು ನೀಡೋದರ ಜೊತೆಗೆ ಕೆಲವೊಂದು ಷರತ್ತುಗಳನ್ನು ವಿಧಿಸಲಾಗಿದೆ. ಕಿಡ್ನಾಪ್ ಕೇಸಲ್ಲಿ ರೇವಣ್ಣಗೆ ಬೇಲ್ ಸಿಕ್ಕಿದ್ದು 5 ಲಕ್ಷ ರೂಪಾಯಿ ಬಾಂಡ್ ನೀಡಬೇಕು, 2 ಶ್ಯೂರಿಟಿ ಕೊಡಬೇಕು, ಸಾಕ್ಷ್ಯನಾಶಕ್ಕೆ ಯತ್ನಿಸಬಾರದು, ಕೇಸ್ ಮುಗಿಯೋವರೆಗೆ ಕೆಆರ್ ನಗರಕ್ಕೆ ಹೋಗುವಂತಿಲ್ಲ, ಪಾಸ್ಪೋರ್ಟ್ ಅನ್ನ ಸರೆಂಡರ್ ಮಾಡಬೇಕು ಅನ್ನೋ ಷರತ್ತುಗಳನ್ನು ವಿಧಿಸಲಾಗಿದೆ. ಉಲ್ಟಾ ಹೊಡೆದಿರೋ ಸಂತ್ರಸ್ತೆ, ಜಾಲತಾಣದಲ್ಲಿ ವಿಡಿಯೋ ವೈರಲ್. ರೇವಣ್ಣಗೆ ಜೈಲ ಬೇಲ ಅನ್ನೋ ಪ್ರಶ್ನೆ ಇಲ್ಲಿವರೆಗೆ ಕಾಡ್ತಾ ಇತ್ತು. ಆ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಆ ಪ್ರಶ್ನೆಗೆ ಉತ್ತರ ಸಿಗೋದಕ್ಕೆ ವಿಡಿಯೋ ಒಂದು ವೈರಲ್ ಆಗಿದೆ. ಕಿಡ್ನಾಪ್ ಆಗಿದ್ದ ಸಂತ್ರಸ್ತ ಮಹಿಳೆ ಮಾತಾಡಿದ್ದಾರೆ ಎನ್ನಲಾದ ವಿಡಿಯೋ ಅದು. ಇದರಿಂದಾಗಿ ಕಿಡ್ನಾಪ್ ಕೇಸ್ಗೆ ದೊಡ್ಡ ತಿರುವು ಸಿಕ್ಕಿದೆ. ವಿಡಿಯೋದಲ್ಲಿ ಮಾತಾಡಿರೋ ಮಹಿಳೆ, ನನ್ನನ್ನು ಯಾರೂ ಕಿಡ್ನಾಪ್ ಮಾಡಿಲ್ಲ, 4 ದಿನ ಕಳೆದು ಬರೋಕೆ ಊರಿಗೆ ಹೋಗಿದ್ದೆ, ಊರಿಂದ ಬರೋದ್ರೊಳಗೆ ಏನೇನೋ ವಿಡಿಯೋ ಮಾಡಿದ್ದಾರೆ, ನನ್ನನ್ನು ಯಾರೂ ಅಪಹರಣ ಮಾಡಿಲ್ಲ, ಭವಾನಿ ಅಕ್ಕ ಆಗಲಿ, ರೇವಣ್ಣ, ಪ್ರಜ್ವಲ್, ಬಾಬಣ್ಣ ಅವರಿಂದ ಯಾವುದೇ ತೊಂದರೆ ಆಗಿಲ್ಲ, ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ಕಳಿಸಿದ್ದಾರೆ ಎಂದಿದ್ದಾರೆ. ನಮಗೆ ಯಾವುದಕ್ಕೂ ಅವರು ತೊಂದರೆ ಕೊಟ್ಟಿಲ್ಲ ಅಂತ ಮಹಿಳೆ ಹೇಳಿದ್ದಾರೆ. ಸುಮಾರು 2 ನಿಮಿಷ 32 ಸೆಕೆಂಡ್ ಇರುವ ವಿಡಿಯೋದಲ್ಲಿ ರೇವಣ್ಣ ಪರ ಹೇಳಿಕೆಗಳಿವೆ. ಆದರೆ ಊರಲ್ಲೆಲ್ಲ ಹಿಂಗೆ ಮಾತಾಡ್ತಿರ್ಕೆ ಬೇಜಾರಾಗಿ ತಡೆ ಸಂಬಂಧಿಕರ ಮನೆ ಇದ್ದಾರೆ, 4 ದಿವಸ ಕಾಲ ಕಳ್ಕೊಬರೋಣ ಅಂತ ಹೋದೆ. ಆದರೆ ಇವತ್ತು ಟಿ ವಿ ನೋಡಬೇಕಾದ್ರೆ ಗೊತ್ತಾಯಿತು ಈ ಥರ ಎಲ್ಲ ಮಾಡ್ತಾವ್ರೆ ಅಂತ. ಅದನ್ನು ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು. ಆದರೆ ನಾನು ಯಾವ ತೊಂದರೆನೂ ಏನೂ ಆಗಿಲ್ವಲ್ಲ, ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ ನಾನು ಇದು ಮಾಡಿದೆ. ಆದರೆ ನಾವು ಈಗ ಯಾವುದಕ್ಕೆ ಅಲ್ಲಿ ಏನೇ ಆಗಲಿ, ಯಾರಿಂದ ಏನು ತೊಂದರೆ ಆಗಿಲ್ಲ. ಭವನಕ್ಕನೇ ಆಗಲಿ, ರೇವಣ್ಣ ಆಗಲಿ, ಪ್ರಜ್ವಣ್ಣ ಆಗಲಿ, ಅವರಿಂದ ನಮಗೇನು ತೊಂದರೆ ಆಗಿಲ್ಲ, ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಆಗಿಲ್ಲ. ಬಾಬಣ್ಣ ಆಗಲಿ ಯಾರೂ ಏನೂ ತೊಂದರೆ ಮಾಡಿಲ್ಲ. ಅದ್ರ ಚೆನ್ನಾಗೇ ನೋಡ್ಕೊಂಡೆ ಕಳಿಸವ್ರೆ. ಆದರೆ ಈ ಮೊಬೈಲ್ ವಿಡಿಯೋಲಿ ಯಾವುದೇ ಅಲ್ಲಿ ನಮ್ಗೆ ಅದಕ್ಕೂ ಸಂಬಂಧನೇ ಇಲ್ಲ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆದರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ. ಅವರು ಯಾರು ಕಿಡ್ನಾಪು ಮಾಡಿಲ್ಲ. ಸಂಬಂಧಿಕರ ಮನೆ ಇದ್ದೆ, ಟಿ ವಿ ನೋಡ್ತಾ ಇದೆ, ಗೊತ್ತಾಯಿತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ನನ್ನ ಮಗನಾದರೂ ಅಷ್ಟೇ, ಏನು ಭಯಪಡಬೇಡ, ಚೆನ್ನಾಗಿದ್ದೀನಿ, ಬರ್ತೀನಿ 2 ದಿವಸದೊಳಗೆ, ನಾನು ಏನೂ ತೊಂದರೆ ಆಗೋದಿಲ್ಲ, ನಾನು ಚೆನ್ನಾಗಿದ್ದೀನಿ, ಗಾಬರಿ ಪಟ್ಕೋಬೇಡಿ, ಇಲ್ಲೇ ಇದ್ದೀನಿ, ಬರ್ತೀನಿ, ನಾ ಯಾವತ್ತಲ್ಲಿ ಏನೇ ಯಾರೇನೇ ಅಂತ ತಲೆಗಾಸಬೇಡಿ, ಚೆನ್ನಾಗಿರಿ, ನಾನು ಸೇಫ್ಟಿಯಾಗಿದ್ದೀನಿ, ಎಲ್ಲಿ ಮಾಹಿತಿ ಕೊಡ್ತೀನಿ. ಅದು ಈ ಥರ ಟಾರ್ಚರ್ ಕೊಡಬೇಡಿ, ಪೊಲೀಸ್ನವ್ರು ಕಳಿಸಿ, ನಮ್ಮ ಮನೆ ಹತ್ರ ಮಕ್ಕಳು ಮರಿ ಎಲ್ಲ ಇರ್ತವೆ, ಭಯ ಪಟ್ಕೋತೇವೆ, ಏನು ಇಂಥ ಗಾಬರಿ ಐತವೆ. ಆದರೆ ಕೊಡಬೇಡಿ, ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು, ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ,
ನಾಳೆ ಸ್ವಲ್ಪ ಬಂದು ಹೋಯ್ತಾ ಇದ್ರೆ ಮಕ್ಳು ಏನು ಅನ್ನಿಲ್ಲ, ಅಕ್ಕಪಕ್ಕ ಏನು ಅನ್ನೋದಿಲ್ಲ. ಕೂಲಿ ಮಾಡ್ಕೊ ತಿನ್ನೋರಿಗೆ ನನ್ನ ಮಗ ಏನೋ ಗೊತ್ತಿಲ್ಲದಂತೆ ಇದು ಮಾಡೋನೆ, ನಮ್ಮಮ್ಮ ಹಿಂಗೆ ಹೋಗೋದಲ್ಲ ಅಂತ ಗಾಬರಿ ಪಟ್ಕೊಂಡು ಮಾಡೋನೆ. ಅವ್ರು ಯಾರು ನನಗೆ ತೊಂದರೆ ಕೊಟ್ಟಿಲ್ಲ, ಯಾರು ಕಿಡ್ನಾಪ್ ಮಾಡಿಲ್ಲ. ನಾನೇ ಹೋಗಿದ್ದೀನಿ, ನಾನೇ ಸೇಫ್ಟಿಯಾಗಿ ಬರ್ತೀನಿ. ಅವ್ರು ನಾನು ಒಳಗಡೆ ಇದ್ದೆ, ನನಗೆ ಗೊತ್ತಿಲ್ಲ. ಅದು ನಮ್ಮ ಮನೆಯವರು ಇದ್ದರು, ಹುಚ್ಚುಚ್ಚಿದಾಗ ಕೂತಿದ್ರಲ್ಲ, ಅವರು ಒಬ್ಬರೇ ಬಂದರು ಅಂತ ಹೇಳಿದ್ರು. ಮೇಡಮ್ ಅವರು ಬಂದಿದ್ದ ತಕ್ಷಣ ಮೊದಲು ಏನಾಯಿತು ಮೇಡಮ್ ಇಲ್ಲಿ ನಿಮ್ಗೆ? ಏನು ನಾನು ಯಾಕೆ ಬಂದೆ, ಏನು ಆ ಥರ ಏನಾದರೂ ಹೇಳಿದ್ರ? ಏನು ಮಾತಾಡಿಲ್ಲ ಅವರು. ಬಂದರು, ಹಿಂಗೆ ನೆಂಟು ಬರ್ತಾರಲ್ಲ ಹಂಗೆ ಬಂದ್ರಲ್ಲ, ಆಗ ಹಿಂಗೆ ಜ್ಯೂಸ್ ಮಾಡಿಕೊಟ್ಟೆ ಅಷ್ಟೇ. ಚಾಪೆ ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಟ್ಟೆ. ಆಗ ಜ್ಯೂಸ್ ಕುಡಿದ್ಬಿಟ್ಟು ಒಂದು 5 ನಿಮಿಷ ಆಮೇಲೆ ನನ್ನ ಮಗಳ ಜೊತೆ ಮಾತಾಡಬೇಕು ಅಂದರು. ಸುಮಾರು ಇಲ್ಲಿ ಎಷ್ಟು ಗಂಟೆಗೆ ಬಂದಿತ್ತು ಮೇಡಮ್? 12:30ಗೆ. ಯಾವ ಡೇಟ್? 4ನೇ ತಾರೀಕು. 4ನೇ ತಾರೀಕು 12:30ಗೆ ಬಂದರು. ಸುಮಾರು ಎಷ್ಟೊತ್ತು ಇದ್ರು ಮೇಡಮ್ ಇಲ್ಲಿ? ಅದೇ 2 ಗಂಟೆ ಟೈಮು ಇದ್ರು. ಬಂದು ಏನು ಕೇಳಿದ್ರು ನೀವು? ಏನು ಕೇಳಿಲ್ಲ, ಮಗಳ ಜೊತೆ ಮಾತಾಡಬೇಕು ಅಂದ್ರಲ್ಲ. ಆಗ ನಮ್ಮ ಮನೆಯವ್ರ ಹತ್ರ ನಮ್ಮ ಫೋನ್ ಇಸ್ಕೊಂಡು ಕೊಟ್ಟೆ. ಹಳ್ಳಿಯಿಂದಿರು ಬಂದರು, ಇಬ್ಬರಾಳು ಬಂದರು. ಅವರೇ ಪೊಲೀಸರು ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಪೊಲೀಸರು ಬಂದರು ಸಡನ್ ಆಗಿ. ಬಂದು ಕರ್ಕೊಂಡು ಹೋದ್ರು. ಕಿಡ್ನಾಪ್ಗೆ ಸಂಬಂಧವೇ ಮತ್ತೊಬ್ಬ ಮಹಿಳೆ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರತಿಕ್ರಿಯೆ ನೀಡಿರೋ ಮಹಿಳೆ ಸಂತ್ರಸ್ತ ಮಹಿಳೆಗೆ ಸಂಬಂಧಿಯಾಗಿದ್ದು, ಸಂತ್ರಸ್ತೆ ತೋಟದ ಮನೆಯಲ್ಲಿ ಇರಲಿಲ್ಲ. ಮೇ 4ರಂದು ನಮ್ಮ ಮನೆಗೆ ಬಂದಿದ್ರು. ಸಂತ್ರಸ್ತೆ ನಮ್ಮ ಮನೆಯಲ್ಲಿಯೇ ಇದ್ದಾಗ SIT ಅಧಿಕಾರಿಗಳು ಬಂದು ಕರೆದುಕೊಂಡು ಹೋದ್ರು ಅಂತ ಹೇಳಿದ್ದಾರೆ. ಪೆನ್ಡ್ರೈವ್ ಕೇಸ್ನ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ್ದ ಕೇಸ್ ಜಟಿಲ ಅಂದ್ರೆ ಜಟಿಲ. ಇದೇ ಕೇಸಲ್ಲಿ HD ರೇವಣ್ಣ ಜಾಮೀನು ವಿಚಾರಣೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಡೆಯಿತು. ಈ ಕೇಸಲ್ಲಿ ರೇವಣ್ಣಗೆ ಜಾಮೀನು ನೀಡಲೇಬಾರದು ಅಂತ SIT ಪರ ವಾದ ಮಾಡೋ ವಕೀಲರು ವಾದಿಸಿದ್ರು. ಆದರೆ ರೇವಣ್ಣ ಪರ ವಕೀಲ ಕಿಡ್ನಾಪ್ ಕೇಸಲ್ಲಿ ಯಾವುದೇ ಹುರುಳಿಲ್ಲ, ಅದೊಂದು ಸುಳ್ಳು ಕೇಸ್, ಜಾಮೀನು ನೀಡಲೇಬೇಕು ಅಂತ ಒತ್ತಾಯಿಸಿದ್ರು. SIT ಪರವಾಗಿ ಇಬ್ಬರು ಜಾಯ್ನಾ ಕೊಠಾರಿ ಮತ್ತು ಅಶೋಕ್ ನಾಯಕ್ ವಾದ ಮಾಡಿದ್ರೆ, HD ರೇವಣ್ಣ ಪರವಾಗಿ CV ನಾಗೇಶ್ ವಾದ ಮಂಡನೆ ಮಾಡಿದ್ರು. ರೇವಣ್ಣ ಕೇಸ್ನಲ್ಲಿ SPP HD ರೇವಣ್ಣಗೆ ಜಾಮೀನು ನೀಡಬಾರದು ಅಂತ ವಾದಿಸಿದ್ರು. ಕಿಡ್ನಾಪ್ ಕೇಸಲ್ಲಿ ಮತ್ತೊಬ್ಬ ಆರೋಪಿ ಇದ್ದಾನೆ. ರೇವಣ್ಣಗೆ ಜಾಮೀನು ನೀಡಿದ್ರೆ ಸಾಕ್ಷ್ಯನಾಶವಾಗೋ ಸಾಧ್ಯತೆ ಇರುತ್ತದೆ. ಸಂತ್ರಸ್ತೆಗೆ ಸಂಪೂರ್ಣ ರಕ್ಷಣೆ ಸಿಗಬೇಕು ಅನ್ನೋದಾದ್ರೆ ಜಾಮೀನು ನೀಡದಿರೋದೇ ಉತ್ತಮ. ಇಷ್ಟು ದಿನ SIT ವಶದಲ್ಲಿದ್ದ HD ರೇವಣ್ಣ ತನಿಖೆಗೆ ಸಹಕಾರ ಕೊಟ್ಟಿಲ್ಲ. ಕೆಲವು ದಿನ ಅನಾರೋಗ್ಯದ ಕಾರಣ ಆಸ್ಪತ್ರೆಗೆ ಸೇರ್ಕೊಂಡಿದ್ರು. ಇದರಿಂದಾಗಿ ವಿಚಾರಣೆ ಸಂಪೂರ್ಣವಾಗಿ ಮುಗಿಯೋ ತನಕ ಅವರಿಗೆ ಜಾಮೀನು ನೀಡಬಾರದು ಅಂತ SPP ಪರ ವಕೀಲರು ವಾದಿಸಿದ್ರು. SIT ಪರ ವಕೀಲರು ರೇವಣ್ಣಗೆ ಯಾಕೆ ಜಾಮೀನು ನೀಡಬಾರದು ಅಂತ ತಮ್ಮ ವಾದವನ್ನ ಸಮರ್ಥವಾಗಿ ಮಂಡಿಸಿದ್ರು. ವಾದವನ್ನ ಮಂಡಿಸೋದರ ಜೊತೆಗೆ HD ರೇವಣ್ಣ ವಿರುದ್ಧ ಕೆಲವು ಗುರುತರವಾದ ಆರೋಪಗಳನ್ನು ಕೂಡ ಮಾಡಿದ್ರು. SIT ಪರ ವಾದ ಮಂಡನೆ ನಡೆದ ನಂತರ ರೇವಣ್ಣ ಪರ ವಕೀಲರು ಕೂಡ ರೇವಣ್ಣಗೆ ಜಾಮೀನು ಕೊಡಿಸೋಕೆ ತಮ್ಮದೇ ರೀತಿಯಲ್ಲಿ ವಾದ ಮಂಡನೆ ಮಾಡಿದ್ದಾರೆ. HD ರೇವಣ್ಣ ಪರ ವಾದ ಮಾಡಿರೋ CV ನಾಗೇಶ್, ರೇವಣ್ಣ ಪ್ರಕರಣದಲ್ಲಿ ಯಾವುದೇ ಬೇಡಿಕೆ ಬೆದರಿಕೆ ಇಲ್ಲ. ಸಂತ್ರಸ್ತೆ ತನ್ನ ಸಂಬಂಧಿಕರ ಮನೆಯಲ್ಲಿ ಇದ್ದಿದ್ದಾಗಿ ಹೇಳಿದ್ದಾರೆ. ಸಂತ್ರಸ್ತ ಮಹಿಳೆ ಪ್ರಜ್ವಲ್ ಮೇಲೆ ರೇಪ್ ಆರೋಪ ಮಾಡಿದ್ದಾಳೆ. HD ರೇವಣ್ಣ ಮೇಲೆ ಅಲ್ಲ. ಮಹಿಳೆಗೆ ಯಾವುದೇ ತೊಂದರೆ ನೀಡಿಲ್ಲ, ಗಾಯಗೊಳಿಸಿಲ್ಲ. ವೈರಲ್ ಆಗ್ತಾ ಇರೋ ವಿಡಿಯೋದಲ್ಲಿ ತನ್ನನ್ನ ಯಾರೂ ಕಿಡ್ನಾಪ್ ಮಾಡಿಲ್ಲ ಅಂತ ಮಹಿಳೆ ಹೇಳಿದ್ದಾಳೆ. ಸಂತ್ರಸ್ತೆ SIT ಮುಂದೆ ಹೇಳಿಕೆಯೇ ನೀಡಿಲ್ಲ. ಆರೋಪಿ ವಿರುದ್ಧ ಸಾಕ್ಷಿಗಳಿಲ್ಲ. ಗಂಭೀರ ಆರೋಪಗಳಿದ್ದರೆ ಜಾಮೀನು ತಿರಸ್ಕಾರ ಮಾಡಬಹುದು. ಆದರೆ ಇಲ್ಲಿ ಅಂತಹ ಯಾವುದೇ ಸತ್ಯ ಮತ್ತು ಸಾಂದರ್ಭಿಕ ಸಾಕ್ಷಿಗಳಿಲ್ಲ. ತನಿಖಾ ವರದಿಯಲ್ಲಿ ಏನೂ ಇಲ್ಲ, ಕೇವಲ ಆಪ್ತ ಸಮಾಲೋಚನೆ ಅಂತಿದೆ. ರೇವಣ್ಣ 6 ಸಲ ಶಾಸಕರಾಗಿದ್ದವರು, ಕಾನೂನಿಗೆ ತಲೆಬಾಗುತ್ತಾರೆ. ಆದ್ದರಿಂದಾಗಿ ರೇವಣ್ಣಗೆ ಜಾಮೀನು ನೀಡಬೇಕು ಎಂದರು. ಸತೀಶ್ ಬಾಬು ಮೇ 16ರವರೆಗೆ SIT ಕಸ್ಟಡಿಗೆ. ಸಂತ್ರಸ್ತೆ ಕಿಡ್ನಾಪ್ ಕೇಸಲ್ಲಿ HD ರೇವಣ್ಣ ಮಾತ್ರವಲ್ಲ, ಇನ್ನೂ ಹಲವಾರು ಮಂದಿ ಆರೋಪಿಗಳಿದ್ದಾರೆ. ಇದೇ ಕೇಸ್ನಲ್ಲಿ ಸೋಮವಾರ 4 ಆರೋಪಿಗಳನ್ನ 17ನೇ ACMM ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ವಿಚಾರಣೆ ನಡೆಸಿದ ಕೋರ್ಟ್ ಮಧು, ಮನು, ಸುಜಯ್ಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. ಸತೀಶ್ ಬಾಬುನನ್ನ ಮೇ 16ರ ತನಕ SIT ಕಸ್ಟಡಿಗೆ ನೀಡಲಾಗಿದೆ. ಸಂತ್ರಸ್ತೆ ಕಿಡ್ನಾಪ್ಗೆ ಸಹಕರಿಸಿದ್ದ ಇವರೆಲ್ಲರನ್ನ SIT ಬಂಧಿಸಿತ್ತು. ಕಿಡ್ನಾಪ್ ಕೇಸ್ ಹೊರತುಪಡಿಸಿದ್ರೆ ಜಾಸ್ತಿ ಸದ್ದು ಮಾಡ್ತಾ ಇರೋದು ಲಾಯರ್ ಕಮ್ BJP ಮುಖಂಡ ದೇವರಾಜೇಗೌಡರ ಅತ್ಯಾಚಾರ ಕೇಸ್. ಹೆಚ್ಚಿನ ವಿಚಾರಣೆಗೆ ದೇವರಾಜೇಗೌಡರನ್ನ ನೀಡಬೇಕು ಅಂತ ಹೊಳೆನರಸೀಪುರ ನಗರ ಠಾಣೆ ಪೊಲೀಸರು ಅರ್ಜಿ ಸಲ್ಲಿಕೆ ಮಾಡಿದ್ರು. ಈ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಮೇ 16ರವರೆಗೆ ದೇವರಾಜೇಗೌಡರನ್ನ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಮತ್ತೊಂದು ಕಡೆ ದೇವರಾಜೇಗೌಡ ಕೊಟ್ಟಿದ್ದ ಹನಿ ಟ್ರ್ಯಾಪ್ ದೂರಿನ ವಿಚಾರಣೆ ಕೂಡ ನಡೆಯುತ್ತಿದೆ. ಪೆನ್ಡ್ರೈವ್ ಕೇಸ್ನಲ್ಲಿ ಇಷ್ಟು ದಿನ ಕಾಂಗ್ರೆಸ್ ಮತ್ತು JDS ಪಕ್ಷಗಳು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ವು. ಒಂದು ಪಕ್ಷದ ಮೇಲೆ ಮತ್ತೊಂದು ಪಕ್ಷ ಮುಗಿಬೀಳುತ್ತಿತ್ತು. ಆದರೆ ಪೆನ್ಡ್ರೈವ್ ಕೇಸ್ ಈಗ BJP ಕೊರಳಿಗೂ ಕೂಡ ಸುತ್ತಕೊಂಡಿದೆ. BJP ನಾಯಕನ ಆಪ್ತರ ಹೆಸರೂ ಕೇಳಿ ಬರ್ತಿದೆ. ಹೌದು, ಪೆನ್ಡ್ರೈವ್ ಲೀಕ್ ಕೇಸ್ನಲ್ಲಿ ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ ಹೆಸರು ಥಳಕು ಹಾಕ್ಕೊಂಡಿದೆ.
ಪ್ರೀತಂ ಗೌಡ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಲಿಖಿತ್ ಗೌಡ ಮತ್ತು ಯಲಗುಂದ ಚೇತನ್ ಅನ್ನೋರನ್ನ ಎಸ್ಐಟಿ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸುತ್ತಿದೆ. ಈ ಇಬ್ರು ಕೂಡ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಆ ಅರ್ಜಿ ವಜಾ ಆದಮೇಲೆ ಅವರನ್ನ ಎಸ್ಐಟಿ ವಶಕ್ಕೆ ಪಡ್ಕೊಂಡು ತನಿಖೆ ನಡೆಸುತ್ತಿದೆ. ಇದೇ ಫಸ್ಟ್ ಟೈಮ್ ಪೆನ್ ಡ್ರೈವ್ ಕೇಸ್ನಲ್ಲಿ ಬಿಜೆಪಿ ನಾಯಕರೊಬ್ಬರ ಹೆಸರು ಇಷ್ಟು ಹತ್ತಿರದಿಂದ ಕೇಳಿ ಬರ್ತಾ ಇರೋದು. ಇದೇ ಫಸ್ಟ್ ಟೈಮ್. ಪೆನ್ ಡ್ರೈವ್ ಕೇಸ್ ಬೆಳಕಿಗೆ ಬಂದ ಮೇಲೆ ಆ ಕೇಸ್ನಿಂದ ಅಂತರ ಕಾಯ್ದುಕೊಳ್ಳಿ ಅಂತ ಬಿಜೆಪಿ ವರಿಷ್ಠರು ರಾಜ್ಯದ ಬಿಜೆಪಿ ನಾಯಕರಿಗೆ ಸೂಚನೆ ಕೊಟ್ಟಿದ್ರು. ಯಾವುದೇ ಸ್ಟೇಟ್ಮೆಂಟ್ ಕೊಡಬೇಕಾದ್ರೂ ಕೂಡ ಒಂದು ಹೆಜ್ಜೆ ಹಿಂದೆ ನಿಂತ್ಕೊಂಡೇ ಬಿಜೆಪಿ ನಾಯಕರು ರಿಯಾಕ್ಷನ್ ಕೊಡ್ತಾ ಇದ್ರು. ಪೆನ್ ಡ್ರೈವ್ ಕೇಸಲ್ಲಿ ವ್ಯಕ್ತಿಗತ ಆರೋಪ ಮಾಡ್ತಾ ಇರಲಿಲ್ಲ. ಕೇಸನ್ನು ಸಿಬಿಐ ತನಿಖೆಗೆ ಕೊಡಿಯಂತ ಮಾತ್ರ ಹೇಳ್ತಾ ಇದ್ರು. ಆದರೆ ಈಗ ಪೆನ್ ಡ್ರೈವ್ ಕೇಸ್ನ ಕೆಸರು ಬಿಜೆಪಿಗೂ ಅಂಟ್ಕೊಂಡಿದೆ. ಪ್ರೀತಂ ಗೌಡ ಆಪ್ತರು ಅರೆಸ್ಟ್ ಆಗೋದ್ರ ಮೂಲಕ ಈಗ ಬಿಜೆಪಿಗೂ ಕೂಡ ಸಂಕಷ್ಟ ಶುರುವಾಗಿದೆ. ಕೇಸ್ನಿಂದ ಅಂತರ ಕಾಯ್ದುಕೊಳ್ಳಬೇಕು ಅಂತ ಅಂದ್ಕೊಂಡಿದ್ದ ಬಿಜೆಪಿ ವರಿಷ್ಠರು ಕೆಂಡಾಮಂಡಲವಾಗಿದ್ದಾರೆ. ಪ್ರೀತಂ ಗೌಡಗೆ ಕ್ಲಾಸ್ ತಗೊಂಡಿದ್ದಾರೆ. ಪ್ರೀತಂ ಗೌಡ ಆಪ್ತರು ವಶಕ್ಕೆ ವರದಿ ಕೇಳಿದ ಬಿಜೆಪಿ ವರಿಷ್ಠರು. ಎಸ್, ಪೆನ್ ಡ್ರೈವ್ ಕೇಸಲ್ಲಿ ಪ್ರೀತಂ ಗೌಡ ಹೆಸರು ಕೇಳಿಬರ್ತಾ ಇರೋದ್ರಿಂದ ಬಿಜೆಪಿ ಮಿತ್ರಪಕ್ಷ ಜೆಡಿಎಸ್ ಬೇಸರಗೊಂಡಿದೆ. ಇದೇ ವಿಚಾರ ಬಿಜೆಪಿ ಹೈಕಮಾಂಡ್ಗೂ ಮುಟ್ಟಿದೆ. ಎಸ್ಐಟಿಯಿಂದ ಇಬ್ಬರು ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಏನಪ್ಪಾ ಸಮಾಚಾರ ಅಂತ ಬಿಜೆಪಿ ವರಿಷ್ಠರು ಪ್ರೀತಂ ಗೌಡಗೆ ಪ್ರಶ್ನೆ ಮಾಡಿದ್ದಾರಂತೆ. ವರದಿ ಕೇಳಿದ್ದಾರಂತೆ. ಪೆನ್ ಡ್ರೈವ್ ಲೀಕ್ ವಿಚಾರದಲ್ಲಿ ನಿಮ್ಮವರು ಅಂದ್ರೆ ಲಿಖಿತ್ ಗೌಡ ಮತ್ತು ಚೇತನ್ ಪಾತ್ರ ಏನು ಅಂತ ಸ್ಪಷ್ಟನೆ ಕೊಡಬೇಕು ಅಂತ ಚಾಟಿ ಬೀಸಿದ್ಯಂತೆ. ಇನ್ನು ಬಿಜೆಪಿ ವರಿಷ್ಠರಿಗೆ ಪ್ರೀತಂ ಗೌಡ ಸ್ಪಷ್ಟನೆ ಕೊಡೋದೊಂದೇ ಬಾಕಿ. ಯಾವ ಥರ ಸ್ಪಷ್ಟನೆ ಸಿಗುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್. ಮತ್ತೊಂದು ಕಡೆ ಲಿಖಿತ್ ಗೌಡ ಮತ್ತು ಯಲಗುಂದ ಚೇತನ್ ವಿಚಾರಣೆ ಭರದಿಂದ ಸಾಕ್ತಿದೆ. ಬಂಧಿತರು ನನ್ನ ಆಪ್ತರೇ ಅಲ್ಲ ಅಂತಂದ್ರು ಪ್ರೀತಂ. ಪೆನ್ ಡ್ರೈವ್ ಕೇಸಲ್ಲಿ ಎಸ್ಐಟಿ ಅರೆಸ್ಟ್ ಮಾಡಿರೋದು ಪ್ರೀತಂ ಗೌಡ ಆಪ್ತರನ್ನ. ಈ ಪ್ರಶ್ನೆ ಹುಟ್ಕೊಂಡಿದೆ. ಬಂಧನಕ್ಕೆ ಒಳಗಾದವರು ನನ್ನ ಪಿಎಗಳು ಅಲ್ವೇ ಅಲ್ಲ ಅಂತ ಪ್ರೀತಂ ಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಈ ಬಗ್ಗೆ ಮಾತಾಡಿರೋ ಪ್ರೀತಂ ಗೌಡ, ಬಂಧಿತರು ನನ್ನ ಪಿಎಗಳು ಅಲ್ಲ, ನನ್ನ ಕಚೇರಿಯಲ್ಲಿ 40ರಿಂದ 50 ಸಿಬ್ಬಂದಿ ಕೆಲಸ ಮಾಡ್ತಾರೆ. ಅದರಲ್ಲಿ ಯಾರೋ ಒಬ್ಬನ ಬಳಿ ಪೆನ್ ಡ್ರೈವ್ ವಿಡಿಯೋ ಇದ್ರೆ ಅದಕ್ಕೆ ನಾನು ಹೊಣೆಗಾರ ಅಲ್ಲ. ಎಸ್ಐಟಿ ಯಾವ ಮಾನದಂಡ ಇಟ್ಕೊಂಡು ತನಿಖೆ ಮಾಡುತ್ತಿದ್ದಾರೋ ಗೊತ್ತಿಲ್ಲ. ವಿಡಿಯೋ ಇರೋರೆಲ್ಲ ತಪ್ಪಿತಸ್ಥರು ಅನ್ನೋದಾದ್ರೆ ಹಾಸನ ಜಿಲ್ಲೆಯ 15 ಲಕ್ಷ ಮೊಬೈಲ್ ಬಳಕೆದಾರರು ಕೂಡ ತಪ್ಪಿತಸ್ಥರೇ. ಇದು ವಾಸ್ತವ ಅಂತ ಹೇಳಿದ್ದಾರೆ. ಪೆನ್ ಡ್ರೈವ್ ಇದೆ ಅಥವಾ ವಿಡಿಯೋ ಇದೆ ಅಂತ ಹೇಳಿ ಯಾರನ್ನಾರು ವಶಕ್ಕೆ ತಗೊಳ್ಳ ಅಂತ ಕೆಲಸ ಮಾಡಿದ್ರೆ ಕನಿಷ್ಠ ಹಾಸನದಲ್ಲಿ 1ರಿಂದ 1.5 ಲಕ್ಷ ಜನ ವಶಕ್ಕೆ ತಗೋಬೇಕು. ಆ ರೀತಿಯಾಗಿ ಫಾರ್ವರ್ಡ್ ಆಗಿರೋಂಥದ್ದು ಸರ್ವೇ ಸಾಮಾನ್ಯ. 1-1.5 ಲಕ್ಷ ಜನರು ಮೊಬೈಲಲ್ಲಿ ಇರೋಂಥದ್ದನ್ನ ನೀವು ಯಾರೋ ನಿರ್ದಿಷ್ಟವಾಗಿ ಒಬ್ರು ಇಬ್ಬರ ಹತ್ರ ಮಾತಾಡಿದ್ರೆ ಅದ್ರಲ್ಲಿ ಏನು ಉಪಯೋಗ ಇರಲ್ಲ. ಹಂಗಾಗಿ ತನಿಖೆನ ಬಹಳ ವ್ಯವಸ್ಥಿತವಾಗಿ ಮಾಡೋವಂಥದ್ದು ಬಹಳ ಅವಶ್ಯಕತೆ ಇದೆ. ನನ್ನ ಕಚೇರಿಯಲ್ಲಿ 45ಕ್ಕಿಂತ 50 ಜನ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅವನ ಹತ್ರ ವಿಡಿಯೋ ಇದ್ರೆ ಅಥವಾ ಅವನ ಹತ್ರ ಪೆನ್ ಡ್ರೈವ್ ಇದ್ರೆ ಅಥವಾ ಕಂಪ್ಯೂಟರಲ್ಲಿ ಹಾಕಿ ನೋಡಿದ್ರೆ ಅದನ್ನ ಅಪರಾಧ ಅಂತ ಹೇಳಿದ್ರೆ ನನಗೆ ಅಪರಾಧದ ಇದಕ್ಕೆ ನನಗೆ ಯಾವುದೂ ಮಾಹಿತಿ ಇಲ್ಲ. ಅದಕ್ಕೆ ಹೇಳ್ತಿರೋದು ಎಸ್ಐಟಿ ಯಾವ ಮಾನದಂಡದಲ್ಲಿ ಮಾಡ್ತಿದೆ ಅಂತ ಹೇಳಿದ್ರೆ ಇದೇ ಮಾನದಂಡದಲ್ಲಿ ವಿಡಿಯೋ ಇರೋರೆಲ್ಲರೂ ತಪ್ಪಿತಸ್ಥರು ಅಂದ್ರೆ ಕನಿಷ್ಠ ಹಾಸನ ಜಿಲ್ಲೆಯಲ್ಲಿ 15 ಲಕ್ಷ ಮೊಬೈಲ್ ಬಳಕೆದಾರರು ಕೂಡ ತಪ್ಪಿತಸ್ಥರಾಗಿ. ನವೀನ್ ಗೌಡನ ಮೇಲೆ ಕಿಡಿಕಾರಿದ ಎ ಮಂಜು. ಪೆನ್ ಡ್ರೈವ್ ಕೇಸ್ ವಿಚಾರ ಎಲ್ಲೆಡೆ ಚರ್ಚೆ ಆಗ್ತಿದೆ. ಕೇವಲ ಪ್ರೀತಂ ಗೌಡ ಮಾತ್ರವಲ್ಲ, ಜೆಡಿಎಸ್ನ ಶಾಸಕನೊಬ್ಬನ ಕೊರಳಿಗೂ ಕೂಡ ವಿಡಿಯೋ ಲೀಕ್ ಕೇಸ್ ಸುತ್ತಕೊಂಡಿದೆ. ನವೀನ್ ಗೌಡ ಅನ್ನೋ ವ್ಯಕ್ತಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಒಂದನ್ನು ಮಾಡಿದ್ದ. ನಂಗೆ ರಸ್ತೆಯಲ್ಲಿ ಒಂದು ಪೆನ್ ಡ್ರೈವ್ ಸಿಕ್ತು, ಅದನ್ನ ಅರಕಲಗೂಡು ಶಾಸಕರಾದ ಎ ಮಂಜು ಅವರಿಗೆ ಕೊಟ್ಟಿದ್ದೆ. ಕುಮಾರಸ್ವಾಮಿ ಅವರು ಹೇಳ್ತಾ ಇರೋ ಮಹಾನಾಯಕ ಅವರೇ ಇರಬಹುದು ಅಂತ ಬಾಂಬ್ ಹಾಕಿದ್ದ. ಈ ಪೋಸ್ಟ್ ವೈರಲ್ ಆಯಿತು. ವೈರಲ್ ಆಗ್ತಾ ಇದ್ದ ಹಾಗೆ ಎ ಮಂಜು ಅಲರ್ಟ್ ಆಗಿದ್ದಾರೆ. ನವೀನ್ ಗೌಡ ಯಾರೆಂದು ಗೊತ್ತೇ ಇಲ್ಲ, ಆತ ನನಗೆ ಯಾವುದೇ ಪೆನ್ ಡ್ರೈವ್ ಕೊಟ್ಟಿಲ್ಲ, ನನ್ನ ತೇಜೋವಧೆ ಆಗಿದೆ, ಮೊದಲು ನವೀನ್ ಗೌಡ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದ್ರೆ ಸತ್ಯಾಂಶ ಹೊರಬರುತ್ತೆ ಅಂದಿದ್ದಾರೆ. ಇಪ್ಪತ್ತೊಂಬತ್ತನೇ ತಾರೀಕು ಅವರ ಮೇಲೆ ಒಂದು ಕೇಸ್ ಹಾಕಿದಾಗ ಅವರು ಒಂದು ಅಫಿಡೇವಿಟ್ ಕೊಡ್ತಾರೆ ಕೋರ್ಟ್ಗೆ. ನಂದಲ್ಲ ಫೇಸ್ಬುಕ್, ಇದು ಯಾರೋ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ, ಅದರಿಂದ ನನಗೆ ಬೇಲ್ ಕೊಡಿ ಅಂತೇಳಿ ಅವರೇನೆ ಹಾಕ್ತಾರೆ. ಅದು ರಿಜೆಕ್ಟ್ ಕೂಡ 8ನೇ ತಾರೀಕು ರಿಜೆಕ್ಟ್ ಕೂಡ ಆಗ್ತದೆ. ಬಹುಶಃ ಇದರಲ್ಲಿ ಅನ್ನಿಸ್ತದೆ ಅವನು ನವೀನ್ ಗೌಡ ಅಂತಕ್ಕಂಥನು ತಪ್ಪಿಸ್ಕೊಳ್ಳೋಕೆ ಸಲುವಾಗಿ ಈ SITಯ ಒಂದು ಇದನ್ನ ದಿಕ್ ತಪ್ಸಕ್ ಸಲುವಾಗಿ
ಇನ್ವೆಸ್ಟಿಗೇಷನ್ ಅನ್ನ ತಪ್ಪಿಸೋ ಸಲುವಾಗಿ ಈ ರೀತಿಯಾದಂಥ ಹೇಳಿಕೆ ಮಾಡಿರ್ಬೋದು ಅಂತ ನನ್ನ ಭಾವನೆ. ಬಹುಶಃ ನನಗೆ ಅನ್ನಿಸ್ತದೆ ಇದರಿಂದ ರಾಜಕೀಯ ಷಡ್ಯಂತ್ರ ಇರಬಹುದು. ಪೆನ್ಡ್ರೈವ್ ಲೀಕ್ ಕಳಂಕವನ್ನ ತಮಗೆ ಮೆತ್ತಿದ್ದ ನವೀನ್ ಗೌಡ ವಿರುದ್ಧ ಎ ಮಂಜು ದೂರು ಕೊಟ್ಟಿದ್ದಾರೆ. ಬೆಂಗಳೂರಿನ ಎಸ್ಐಟಿ ಕಚೇರಿಗೆ ಬಂದಿದ್ದ ಈ ಮಂಜು ಕಂಪ್ಲೇಂಟ್ ಮಾಡಿದ್ದಾರೆ. ಈ ಮೂಲಕ ಪೆನ್ಡ್ರೈವ್ ಲೀಕ್ ಕಳಂಕದಿಂದ ಹೊರಬರೋಕೆ ಯತ್ನಿಸಿದ್ದಾರೆ. ಒಂದ್ ವೇಳೆ ನವೀನ್ ಗೌಡ ಶಾಸಕ ಎ ಮಂಜುಗೆ ಪೆನ್ಡ್ರೈವ್ ಕೊಟ್ಟಿರೋದು ನಿಜವೇ ಆಗಿದ್ರೆ ಎ ಮಂಜು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕ್ತಾರೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಪ್ರಜ್ವಲ್ ಬರೋದು ಯಾವಾಗ ಅನ್ನೋದು ಇಂದಿಗೂ ಯಕ್ಷ ಪ್ರಶ್ನೆ. ಪ್ರಜ್ವಲ್ ಬರೋದು ಡೌಟಾ? ಈ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ. ಯಾಕೆ ಗೊತ್ತಾ? ನೀವೇ ನೋಡಿ. ವಿಮಾನ ಟಿಕೆಟ್ ರದ್ದು, ಪ್ರಜ್ವಲ್ ಬರೋದು ಡೌಟು. ಜೈಲಿನಲ್ಲಿ ಕಣ್ಣೀರು ಹಾಕಿದ್ರಂತೆ ಎಚ್.ಡಿ. ರೇವಣ್ಣ. ಪೆನ್ಡ್ರೈವ್ ಕೇಸಲ್ಲಿ ಪರಾರಿಯಾಗಿರೋ ಪ್ರಜ್ವಲ್ ಯಾವಾಗ ದೇಶಕ್ಕೆ ಮರಳೋದು ಅನ್ನೋದೇ ಎಲ್ಲರನ್ನೂ ಕಾಡ್ತಾ ಇರೋ ಪ್ರಶ್ನೆ. ಪ್ರಜ್ವಲ್ ಪತ್ತೆ ಮಾಡೋದೇ ಎಸ್ಐಟಿಗೆ ದೊಡ್ಡ ಸವಾಲಾಗಿದೆ. ಪ್ರಜ್ವಲ್ ರೇವಣ್ಣ ಮೇ 15ನೇ ತಾರೀಕು ದೇಶಕ್ಕೆ ವಾಪಸ್ಸಾಗಬಹುದು ಅಂತ ಹೇಳಲಾಗ್ತಿತ್ತು. ಹಾಗೆ ಹೇಳೋಕೆ ಕಾರಣ ಪ್ರಜ್ವಲ್ ಬುಕ್ ಮಾಡಿದ್ದ ಫ್ಲೈಟ್ ಟಿಕೆಟ್. ಜರ್ಮನಿಯಿಂದ ಬೆಂಗಳೂರಿಗೆ ಬರೋದಕ್ಕೆ ಬುಕ್ ಆಗಿದ್ದ ಫ್ಲೈಟ್ ಟಿಕೆಟ್ ಈಗ ರದ್ದಾಗಿದೆ. ಇದರಿಂದಾಗಿ ಪ್ರಜ್ವಲ್ ಸದ್ಯಕ್ಕೆ ಭಾರತಕ್ಕೆ ಬರೋದು ಡೌಟು ಅಂತಾನೆ ಹೇಳಲಾಗ್ತಿದೆ. ಪ್ರಜ್ವಲ್ ಬಂದ್ರೆ ಪೆನ್ಡ್ರೈವ್ ಕೇಸ್ ತನಿಖೆಗೆ ಮತ್ತಷ್ಟು ಪೂರಕ ಮಾಹಿತಿ ಸಿಗೋದ್ರಿಂದ ಪ್ರಜ್ವಲ್ ಬರೋವರೆಗೆ ಕಾಯೋದು ಎಸ್ಐಟಿಗೆ ಅನಿವಾರ್ಯವಾಗಿದೆ. ಪೆನ್ಡ್ರೈವ್ ಕೇಸನ್ನ ಎಸ್ಐಟಿ ತಗೊಳ್ಳುವುದಕ್ಕೂ ಮುಂಚೆಯೇ ಪ್ರಜ್ವಲ್ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದ. ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ್ರೂ ಕೂಡ ಯಾವುದೇ ಉಪಯೋಗ ಆಗಿಲ್ಲ. ಒಂದು ವೇಳೆ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ ಮೇಲೆ ಪ್ರಜ್ವಲ್ ವಿಮಾನ ಹಡಗಿನಲ್ಲಿ ಪ್ರಯಾಣ ಮಾಡಿದ್ರೆ ಪ್ರಜ್ವಲ್ ಎಲ್ಲಿದ್ದಾನನ್ನೋದನ್ನ ಪತ್ತೆ ಹಚ್ಚಬಹುದಾಗಿತ್ತು. ಆದರೆ ವಿದೇಶದಲ್ಲಿರೋ ಪ್ರಜ್ವಲ್ ವಿಮಾನ ಮತ್ತು ಹಡಗಿನಲ್ಲಿ ಪ್ರಯಾಣ ಮಾಡದ ಹಿನ್ನೆಲೆಯಲ್ಲಿ ಪತ್ತೆ ಹಚ್ಚೋದು ಕಷ್ಟವಾಗಿದೆ ಎನ್ನಲಾಗ್ತಿದೆ. ಎಸ್ಐಟಿಯನ್ನ ದಿಕ್ಕು ತಪ್ಪಿಸೋಕೆ ಪ್ರಜ್ವಲ್ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನಗಳು ಓಡಾಡ್ತಿವೆ. ಜೈಲಲ್ಲಿ ಜಿಟಿಡಿ ಮುಂದೆ ರೇವಣ್ಣ ಕಣ್ಣೀರು. ಕಿಡ್ನಾಪ್ ಕೇಸ್ನಲ್ಲಿ ಜೈಲಲ್ಲಿದ್ದ ಎಚ್.ಡಿ. ರೇವಣ್ಣ ಈಗ ಹೊರಗೆ ಬಂದಿದ್ದಾರೆ. ಅವರು ಜೈಲಲ್ಲಿದ್ದಾಗ ಕಣ್ಣೀರು ಹಾಕಿದ್ರು ಅಂತ ಜೆಡಿಎಸ್ ನಾಯಕ ಜಿಟಿ ದೇವೇಗೌಡ ಹೇಳಿದ್ದಾರೆ. ಹೌದು, ಭಾನುವಾರ ಎಚ್.ಡಿ. ರೇವಣ್ಣ ಅವರನ್ನ ಭೇಟಿಯಾಗೋಕೆ ಜಿಟಿ ದೇವೇಗೌಡ ಬಂದಿದ್ರು. ಆದರೆ ಭಾನುವಾರ ರಜಾದಿನ ಅನ್ನೋ ಕಾರಣಕ್ಕೆ ರೇವಣ್ಣ ಭೇಟಿಗೆ ಅವಕಾಶ ಕೊಟ್ಟಿರಲಿಲ್ಲ. ಆದ್ರಿಂದ ಸೋಮವಾರ ಬೆಳಿಗ್ಗೆ ಜಿಟಿ ದೇವೇಗೌಡರು ರೇವಣ್ಣನನ್ನ ಭೇಟಿ ಮಾಡಿದ್ದಾರೆ. ಈ ವೇಳೆ ಜಿಟಿಡಿ ಜೊತೆಗೆ ಮಾತಾಡಿರೋ ರೇವಣ್ಣ ಏನೂ ತಪ್ಪು ಮಾಡದೆ ಜೈಲಿಗೆ ಹಾಕಿರೋದಕ್ಕೆ ಬೇಸರ ವ್ಯಕ್ತಪಡಿಸಿ ಕಣ್ಣೀರು ಹಾಕಿದ್ರಂತೆ. ಇದೇ ವಿಚಾರವನ್ನ ಜಿಟಿಡಿ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದಾರೆ. ಹಳೆ ವಿಚಾರಗಳೆಲ್ಲ ಮಾತಾಡ್ತಾ ಇದ್ರು. ಅವ್ರಿಗೆ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆನೇ ಚಿಂತೆ. ಅವ್ರಿಗೊಂದೇ ಯೋಚನೆ, ನಾನೇನು ತಪ್ಪು ಮಾಡಿದ್ದೀನಿ, ನಾನು ನಿಜವಾಗ್ಲೂ ಆ ಸಂಬಂಧನೇ ಇಲ್ಲ, ಮಾತಾಡ್ಸಿಲ್ಲ, ಆ ಅಮ್ಮನ ಜೊತೆ ಮಾತಾಡಿಲ್ಲ. 6 ವರ್ಷ ಆಗಿದೆ, ನಾನು 6 ವರ್ಷಕ್ಕೂ 6 ವರ್ಷ ಆಗಿದೆ. ನನ್ನನ್ನು ಸೇರಿಸಿ ನನಗೆ ಹಿಂಗೆ ಮಾಡಿದ್ದಾರೆ. ಅವ್ರು ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಕೊಡಲಿ, ಇನ್ನೂ ಶಿಕ್ಷೆ ಕೊಡಲಿ, ಅನುಭವಿಸ್ಬೋದಾಗಿತ್ತು. ನಾನು ಏನೂ ತಪ್ಪೇ ಮಾಡಿದೆ, ನನಗೆ ಈ ಶಿಕ್ಷೆ ಕೊಟ್ಟರಲ್ಲ ಅಂತಕ್ಕಂಥ ಒಂದು ಕೊರಗು ನೆನೆಸ್ಕೊಂಡಾಗ ಸ್ವಲ್ಪ ಅವ್ರಿಗೆ ಮನಸ್ಸಿಗೆ ದುಃಖ ಪಡ್ತಾರೆ. ತುಂಬ ನಾನು ತಪ್ಪು ಮಾಡಿದೆ, ನನಗೆ ಶಿಕ್ಷೆ ಆಗಲಿ, ನಾನೇನು ತಪ್ಪು ಮಾಡಿದೆ, ನನಗೆ ಈ ಶಿಕ್ಷೆ ಕೊಟ್ಟರಲ್ಲ ಅಂತ ಸ್ವಲ್ಪ ಕಣ್ಣೀರು ಹಾಕಿದರು. ಕಿಡ್ನಾಪ್ ಕೇಸ್ ಇಡೀ ರೇವಣ್ಣ ಫ್ಯಾಮಿಲಿಗೆ ಕಾನೂನು ಸಂಕಷ್ಟ ತಂದೊಡ್ಡಿದೆ. ಪ್ರಕರಣದಲ್ಲಿ 2ನೇ ಬಾರಿಗೆ ರೇವಣ್ಣ ಪತ್ನಿ ಭವಾನಿಗೆ ನೋಟಿಸ್ ನೀಡಲಾಗಿದೆ. ಕೆಲವು ದಿನಗಳ ಹಿಂದೆ ಭವಾನಿಗೆ ನೋಟಿಸ್ ನೀಡಲಾಗಿತ್ತು. ಆದರೆ ನೋಟಿಸ್ಗೆ ಉತ್ತರ ಕೊಡದ ಹಿನ್ನೆಲೆಯಲ್ಲಿ ಮತ್ತೊಂದು ನೋಟಿಸ್ ನೀಡಲಾಗಿದ್ದು, ಆ ನೋಟಿಸ್ಗೆ ಭವಾನಿ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಈಗ ರೇವಣ್ಣಗೆ ಜಾಮೀನು ನೀಡಲಾಗಿದ್ದು, ಮುಂದಿನ ದಿನಗಳಲ್ಲಿ ತನಿಖೆ ಮತ್ತು ವಿಚಾರಣೆ ಯಾವ ಥರ ಇರುತ್ತೆ ಅನ್ನೋದು ಕುತೂಹಲಕಾರಿಯಾಗಿದೆ.